ದಾವಣಗೆರೆ ಉಪಚುನಾವಣೆ, ಬಾಗಲಕೋಟೆ ಉಪಚುನಾವಣೆ, ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಅಹಮದ್ ಖಾನ್ಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ವಾ? ಬಂದಾ ಪುಟ್ಟ ಹೋದಾ ಪುಟ್ಟ ಅಂತ ಹೇಳಿ ಮಾಡ್ಬಿಟ್ಟಿದ್ದಾರ ಜಮೀರ್ ಜೋಶ್ ಎಲ್ಲಿ ಹೋಯ್ತ್ರಿ? ಸದಾ ಕಾಲ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂತಹ ಜಮೀರ್ ಪ್ರಚಾರ ಮಾಡುವಂತಹ ವೇಳೆಯಲ್ಲಿ ಜಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿ ಹೋದ್ರ ಅನ್ನುವಂತಹ ಪ್ರಶ್ನೆ ಈಗ ಸರ್ವೇ ಸಾಮಾನ್ಯವಾಗಿ ಎದ್ದಿದೆ. ಒಂದೇ ದಿನಕ್ಕೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಎಂಟ್ರಿ ಕೊಡ್ತಾರೆ. ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡೋ ಬದಲು ಬಂದಾ ಪುಟ್ಟ ಹೋದಾ ಪುಟ್ಟ ಅಂತ ಹೇಳಿ ಅಷ್ಟೇ ಮಾಡಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಮಾತಿಗೆ ಗೌರವ ಕೊಟ್ಟು ಬಂದಿದ್ದಾರೆ ಜಮೀರ್ ಅಹಮದ್ ಖಾನ್. ಆದರೆ ಜಮೀರ್ ಅಹಮದ್ ಖಾನ್ ಅವರಿಗೆ ನಿಜಕ್ಕೂ ಕೂಡ ದಾವಣಗೆರೆಗೆ ಬರ್ಲಿಕ್ಕೆ ಇಷ್ಟ ಇರಲಿಲ್ಲ ಎನ್ನುವಂತಹ ವಿಚಾರ ಈಗ ಕಾಂಗ್ರೆಸ್ ಪಟಸಾಲೆಯಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ದಾವಣಗೆರೆ ದಕ್ಷಿಣಕ್ಕೆ ಜಮೀರ್ ಎಂಟ್ರಿಯಿಂದ ಅಖಾಡದಲ್ಲಿ ಬದಲಾವಣೆ ಏನಾದರೂ ಇದೆಯಾ? ಮುಸ್ಲಿಂ ಮತದಾರರ ನಡೆ ಕುತೂಹಲವನ್ನ ಕೆರಳಿಸಿದೆ. ಹೌದು ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಎಂಟ್ರಿ ಕೊಡ್ತಾರೆ. ದಾವಣಗೆರೆಯಲ್ಲಿ ಒಂದಿಷ್ಟು ಪ್ರಚಾರವನ್ನು ಕೂಡ ಮಾಡ್ತಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಇರುವಂತಹ ಜೋಶ್ ಎಲ್ಲಿ ಕಳೆದು ಹೋಗಿದೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಖಾಡ ಬಲು ರೋಚಕ ಘಟ್ಟವನ್ನ ತಲುಪಿದೆ. ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬೇಡಿಕೆಯಿಂದಾಗಿ ರಣಕಣ ರಾಜ್ಯದ ಗಮನವನ್ನ ಸೆಳೀತಾ ಇತ್ತು. 70ರಿಂದ 80 ಸಾವಿರದಷ್ಟು ಮುಸ್ಲಿಂ ಮತದಾರರ ಒಂದು ಗುಂಪು ಬಂಡಾಯ ಸಾರುವ ಮೂಲಕ ಸುದ್ದಿಯನ್ನು ಮಾಡಿತ್ತು. ಶಾಮನೂರು ಬಲಗೈ ಬಂಟನಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಸೇರಿದಂತೆ ಅನೇಕ ಮುಸ್ಲಿಂ ಬಂಡಾಯಗಾರರು ಅಖಾಡಕ್ಕೆ ಇಳಿದ್ರು. ನಾವು ಕೂಡ ರಾಜಕೀಯ ಕುಸ್ತಿಗೆ ಸಿದ್ಧ ಅಂತ ಹೇಳಿ ತೊಡೆ ತಟ್ಟಿ ನಿಂತರು. ಇದಕ್ಕೆ ರಾಜ್ಯದ ಹಲವು ಮುಸ್ಲಿಂ ನಾಯಕರು ಸಾಥ್ ಕೂಡ ನೀಡಿದ್ರು. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಬ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟದ ವಾತಾವರಣ ಸೃಷ್ಟಿಯಾಗಿದ್ದಾಗ ಆದ್ರೆ ಇದೀಗ ಬಂಡಾಯ ಶಮನವಾಗಿದೆ, ಕೊನೆ ಹಂತವನ್ನು ತಲುಪಿದೆ. ಇದಕ್ಕೆ ಕಾರಣ ಜಮೀರ್ ಅಹಮದ್ ಖಾನ್ ಎಂಟ್ರಿ ಅಂತ ಹೇಳಿ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಹೈಕಮಾಂಡ್ ಮಾತನ್ನ ಹಾಗೂ ಸಿದ್ದರಾಮಯ್ಯ ಅವರ ಮಾತನ್ನ ಜಸ್ಟ್ ಕೇಳಕ್ಕೆ ಬಂದಿರೋ ತರ ಕಾಣಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಮೀರ್ ಅಹಮದ್ ಖಾನ್ ಅವರು ಪ್ರಚಾರ ಮಾಡುವಂತಹ ಜೋಶನ್ನ ನಾವು ನೋಡಿದ್ದೇವೆ. ಉಪಚುನಾವಣೆ ನಡೀತು. ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯಾವ ರೀತಿಯಾಗಿ ಅವರು ಬಂದು ಮಾತನಾಡಿದ್ರು ಅಂತ ನೋಡಿದ್ರಿ. ಹಾಗೆ ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿಯಾಗಿ ಮಾತನಾಡಿದ್ರು ಜಮೀರ್ ಅಹಮದ್ ಖಾನ್ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಆದ್ರೆ ದಾವಣಗೆರೆಗೆ ಬಂದಾಗ ಬರೀ ಪ್ರೆಸ್ ಮೀಟ್ಗೆ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಶಾಮನೂರು ಬಲಗೈ ಬಂಟನಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಸೇರಿದಂತೆ ಮುಸ್ಲಿಂ ಬಂಡಾಯಗಾರರು ಅಖಾಡಕ್ಕೆ ಇಳಿದ್ರು. ನಾವು ಕೂಡ ಕುಸ್ತಿಗೆ ಸಿದ್ಧ ಅಂತ ಹೇಳಿ ತೊಡೆ ತಟ್ಟಿದ್ರು. ಇದಕ್ಕೆ ರಾಜ್ಯದ ಹಲವು ಮುಸ್ಲಿಂ ನಾಯಕರು ಸಾಥನ್ನ ನೀಡ್ತಾರೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ಬರಾಗಿರ್ತಾರೆ. ಬಂಡಾಯ ಶಮನವಾಗಿದೆ, ಕಾರಣ ಅವರು ಎಂಟ್ರಿ ಕೊಟ್ಟಿದ್ದು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ. ಏನು ಬದಲಾವಣೆ ಆಗಿದೆ ಹಾಗಾದ್ರೆ ಜಮೀರ್ ಎಂಟ್ರಿಯಿಂದ ದಾವಣಗೆರೆ ಅಖಾಡದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿ ಕ್ವಶನ್ಗಳು ಉದ್ಭವ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಬಂದು ಮಾತನಾಡಿರುವಂತಹ ರೀತಿಯನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಂಡು ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೆ ಬರುವಂತ ಇಷ್ಟ ಕಾಣಿಸ್ತಾ ಇರಲಿಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರು ಏನಿದ್ದಾರೆ ಅವರ ಮತ ನಿರ್ಣಾಯಕವಾಗಿದೆ. ಹೀಗಾಗಿ ಅವರನ್ನ ಮನವೊಲಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ ಬಂಡಾಯವನ್ನ ಶಮನ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರು ಯಶಸ್ವಿ ಆಗ್ತಾರೆ. ಆದರೆ ಜಮೀರ್ ಅಂತರವನ್ನ ಕಾಯ್ದುಕೊಳ್ತಾರೆ. ಜಮೀರ್ ಅವರ ಆ ಒಂದು ಅಂತರ ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಜಮೀರ್ ಮುನ್ಸು ವಿಚಾರವನ್ನ ಮುಂದಿಟ್ಟುಕೊಂಡು ದಾವಣಗೆರೆ ದಕ್ಷಿಣ ಮುಸ್ಲಿಂ ಮತದಾರರು ಅಂತರವನ್ನ ಕಾಯ್ದುಕೊಳ್ಳಲು ಮುಂದಾಗ್ತಾರೆ. SDPI ಹಾಗೂ ಇತರ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿ ಇರೋದ್ರಿಂದ ಮತ ವಿಭಜನೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿತ್ತು. ಹೀಗಾಗಿ ಜಮೀರ್ ಅವರಿಂದ ಸಮಾಧಾನ ಮಾಡುವುದು ಕೂಡ ಅನಿವಾರ್ಯವಾಗಿತ್ತು. ಆದ್ರೆ ಯಾಕೋ ಜಮೀರ್ ಅಹಮದ್ ಖಾನ್ ಅವರು ಸಮಾಧಾನ ಆದಂತೆ ಕಾಣಿಸ್ತಾ ಇಲ್ಲ. ಬರೀ ಪ್ರೆಸ್ ಮೀಟಿಂಗ್ ಮಾತ್ರ ಅವರ ಪ್ರಚಾರ ಅಂತ ಹೇಳಿ ಈಗ ಕಾಣ್ತಾ ಇದೆ. ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವರು ನಿಜಕ್ಕೂ ಕೂಡ ಕೋಪ ಮಾಡ್ಕೊಂಡು ಕುತ್ಕೊಂಡಿದ್ದಾರ? ಹೋದಾ ಪುಟ್ಟ ಬಂದಾ ಪುಟ್ಟ ಅಂತ ಹೇಳಿ ದಾವಣಗೆರೆಗೆ ಹೋಗಿ ಬಂದ್ರ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗಿದೆ. ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಪ್ರಚಾರಕ್ಕೆ ಕೈ ಜೋಡಿಸ್ತಾರೆ ಅಂತ ಅನಿಸ್ತಾ ಇಲ್ಲ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಿಮ್ಮದು.